ಮಲೆನಾಡು ಭಾಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈಗಾಗಲೇ ಜಿಲ್ಲಾಡಳಿತ ಸಹ ಸುಮಾರು 300 ಹಾಟ್‌ಸ್ಪಾಟ್‌ಗಳನ್ನು ಗುರುತಿಸಿರುವಂಥದ್ದು. ಜೊತೆಗೆ ಈ ವರ್ಷ ಮಳೆಗಾಲದ ಆರಂಭದಲ್ಲೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣವಾಡದ ಕುಂದಗಲ್ನಲ್ಲಿ ಭಾರೀ ಪ್ರಮಾಣದ ಧರೆ ಕುಸಿದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿದಿದೆ. ಇಲ್ಲಿನ ಭೀಕರತೆ ಇಲ್ಲಿ ಕುಸಿದಿರುವಂಥ ಧರೆಯಿಂದನೇ ನಮಗೆ ಗೊತ್ತಾಗುತ್ತೆ. ಸುಮಾರು ಸುತ್ತಲೂ ಇರುವಂಥದ್ದು ಹಚ್ಚ ಹಸಿರಿನ ವಾತಾವರಣ ಇದೆ, ಅಡಿಕೆ ತೋಟಗಳಿದೆ, ಮನೆ ಇದೆ. ಆದರೆ ಇಲ್ಲಿ ಸಂಪರ್ಕವಾಗಿದ್ದಂಥ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರುವಂಥದ್ದು. ಸುಮಾರು 50 ಅಡಿಯಷ್ಟು ಆಳಕ್ಕೆ ಭೂಮಿ ಕುಸಿದಿದೆ. ಸುಮಾರು 300ರಿಂದ 400 ಮೀಟರ್ ಉದ್ದದವರೆಗೆ ಈ ಭೂಮಿ ಕುಸಿದಿರೋದ್ರಿಂದ ಇಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ಜನರಿಗೆ ಈಗಾಗಲೇ ಆತಂಕ ಶುರುವಾಗಿದೆ. ಹೇಗೆ ಬದುಕನ್ನು ಸಾಗಿಸೋದಂತ ಹೇಳಿ ಪ್ರಶ್ನೆ ಉದ್ಭವವಾಗಿರುವಂಥದ್ದು. ಜೊತೆಗೆ ಅಡಿಕೆ ತೋಟಗಳು ಸಹ ಕಳೆದುಕೊಳ್ಳುವ ಆತಂಕದಲ್ಲಿ ಇಲ್ಲಿನ ಜನರು ಇದ್ದಾರೆ, ಸ್ಥಳೀಯರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ, ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಯಾವತ್ತಿಂದ ಆಗ್ತಿರೋದು ಏನು? ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಆಗ್ತವೆ, ಆದರೆ ಸರ್ಕಾರಗಳು ಬಂದು ಏನಾದ್ರು ಭರವಸೆ ಕೊಡ್ತಾವ ಏನು ಅಂತೇಳಿ? ಕಳೆದ ವರ್ಷ ಕುಸಿತ ಸ್ಟಾರ್ಟ್ ಆಗಿತ್ತು. ಕಳೆದ ವರ್ಷ ಒಂದು 3 ಅಡಿ ಕುಸಿತಿತ್ತು. ನಾವೇ ಆ ರಸ್ತೆಯನ್ನು ಪುನರ್ ನಿರ್ಮಾಣ ಮಾಡ್ಕೊಂಡಿದ್ವಿ. ನಾವು ಯಾವ ಸಹಾಯಧನ ಏನು ತಗೊಂಡಿರಲಿಲ್ಲ. ಆದರೆ ಈ ವರ್ಷ ಬೇಗ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಬೇಗ ಕುಸಿತ ಸ್ಟಾರ್ಟ್ ಆಗಿದೆ. ಮೇ ತಿಂಗಳಲ್ಲೇ ಕುಸಿತ ಶುರುವಾಗಿದೆ. ಜೂನಲ್ಲಿ ಬರ್ತಾ ಬರ್ತಾ ಈಗ ನೀವು ನೋಡಿದಾಗೆ ಸುಮಾರು ಒಂದು 30-40 ಅಡಿ ಮೇಲೆ ಕುಸಿದಿದೆ. ನಮಗೆ ಮೂಲ ಸಂಪರ್ಕ ರಸ್ತೆ ಹೋಯಿತು. ಕೆಳಗಡೆ ಈ ರಸ್ತೆ ಗುಡ್ಡ ಕುಸಿದ್ರಿಂದ ಕೆಳಗೆ ಹಳ್ಳ ಬಂದಾಗಿ ಇಡೀ ಕೋಗಿನ ಮೇಲೆ ನೀರು ಹೋಗ್ತಾ ಇದೆ. ಸುಮಾರು ಈಗ ಒಂದು 10 ಎಕರೆ ಅಡಿಕೆ ತೋಟದ ಮೇಲೆ ನೀರು ಹೋಗ್ತಾ ಇದೆ. ತೋಟದಲ್ಲಿ ಒಂದು 3 ಅಡಿ ನೀರು ನಿಂತುಬಿಟ್ಟಿದೆ ಈಗಾಗಲೇ. ಹಾಗಾಗಿ ಮೂಲ ಸಂಪರ್ಕ ರಸ್ತೆನೂ ಹೋಯಿತು, ಜೊತೆಗೆ ಅಡಿಕೆನೂ ನಮಗೆ ಜೀವನೋಪಾಯಕ್ಕಿದ್ದಂಥ ಅಡಿಕೆನೂ ಹೋಯಿತು. ಈಗ ಕೆಳಗಡೆ ನೀರು ನಿಂತಿದೆ, ಮೇಲೆ ಮಳೆ ಬರ್ತಿದೆ, ಅಡಿಕೆ ಕೊಳೆ ಬಂದು ಏನೂ ಅಡಿಕೆ ಉಳಿಯಲ್ಲ. ಹಾಗಾಗಿ ನಮಗೇನಾದ್ರು ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಮೇಡಮ್, ಪ್ರತಿ ವರ್ಷವೂ ಈ ರೀತಿಯಲ್ಲಿ ಧರೆ ಕುಸಿತ ಇರುತ್ತೆ. ಒಂದೆಡೆ ಆತಂಕ, ಅಂದರೆ ಪಕ್ಕದಲ್ಲೇ ಮನೆ ಇದೆ, ಮನೆ ಪಕ್ಕದಲ್ಲೇ ಈ ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಧರೆ ಕುಸಿತ. ಹೇಗೆ? ತುಂಬ ಭಯ ಆಗುತ್ತೆ ಇಲ್ಲಿರೋಕ್ಕೆ. ನಮಗೆ ಮೊನ್ನೆ MLA ಎಲ್ಲ ಬಂದವರು ಮನೆ ಬಿಡಿ ಅಂತಂದರು. ನಾವು ಮನೆ ಬಿಟ್ಟು ಎಲ್ಲಿಗೆ ಹೋಗೋಣ, ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ಮೊನ್ನೆ ನಾವು ಹೊಸನಗರದಲ್ಲಿ ಮನೆ ಮಾಡಿದ್ವಿ. ಒಂದು 10 ದಿನ ಆಯಿತು ಖಾಲಿ ಮಾಡ್ಕೊಂಡು ಇಲ್ಲಿ ಬಂದು. ಮತ್ತೆ ಬೇರೆ ಕಡೆ ಹೋಗೋದು ಅಂದರೆ ಸಮಸ್ಯೆನೇ ಆಗುತ್ತೆ ಇಲ್ಲಿ. ಅಂದರೆ ಮೇಡಮ್, ಒಂದು ಕಡೆ ಈ ರೀತಿ ಧರೆ ಕುಸಿತ, ಮತ್ತೊಂದೆಡೆ ಬದುಕಿಗೆ ಆಧಾರವಾಗಿದ್ದಂಥ ಅಡಿಕೆ ಬೆಳೆ ಹಾನಿ, ಒಂದು ತೋಟವೇ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ, ಮನೆಗಳೇ ನಾಶ ಆಗುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಬದುಕಿಗೆ ಆಧಾರ ಅಂತ ಅಡಿಕೆ ತೋಟನೇ ಹೋಗ್ತಿದೆ. ಏಕೆಂದರೆ ತುಂಬ ಮಳೆ ಇರೋದ್ರಿಂದ ಕೊಳೆ ರೋಗನೂ ಬರುತ್ತೆ. ಆಮೇಲೆ ಎಲೆ ಚುಕ್ಕಿ ರೋಗ ಇದೆ ಇಲ್ಲಿ. ಆಮೇಲೆ ಬುಡದಲ್ಲಿ ನೀರು ನಿಲ್ತಾ ಇದೆ, ಹಳ್ಳದ ನೀರು ಪೂರ ತೋಟದ ಮೇಲೆ ಹೋಗ್ತಾ ಇದೆ. ಭಯ ಆಗ್ತಿದೆ ಮೇಡಮ್. ಹೌದು, ತುಂಬ ಭಯ ಆಗುತ್ತೆ. ರಾತ್ರಿ ಎಲ್ಲ ತುಂಬಾ ಭಯ ಆಗುತ್ತೆ ಇಲ್ಲಿ. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಸರ್, ಏನು ಹೇಳ್ತೀರಿ ಅಂತ ಹೇಳಿ? ಇಲ್ಲ, ಇದು ಗುಡ್ಡ ಕುಸಿತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಲೆನಾಡು. ಕಳೆದ ಒಂದು 5-6 ವರ್ಷದಿಂದಂತೂ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ನೋಡ್ಬೋದು, ಹಿಂದೆ ಕಂದ್ಲೆಕೊಪ್ಪ ಗುಡ್ಡ ಅಂತ ಹೇಳಿ ಅದು ಕುಸ್ತಿತ್ತು. ಕಳೆದ ವರ್ಷ ಸಾರದವ್ರ ಮನೆ ಅಂತೇಳಿ ಅಲ್ಲಿ ಕುಸಿತ ಕಂಡಿತ್ತು. ಈಗ ಇಲ್ಲಂತೂ ಭಯಾನಕವಾಗಿ ಏನೋ ಒಂದು ಈ ಕುಂದಗಲ್ ಕುಸಿತ ಆಗಿದೆ, ಭೂಕುಸಿತ ಆಗಿದೆ. ನಿಜಕ್ಕೂ ಸರ್ಕಾರ ಈ ಬಗ್ಗೆ ಯಾವ ಕ್ರಮ ಕೈಗೊಂಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಭೂಕುಸಿತ ಆದಲ್ಲಿ ಬಂದು ನೋಡಿಕೊಂಡು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು, ಕಂದಾಯ ಇಲಾಖೆಯವರು ಬಂದು ನೋಡ್ಕೊಂಡು ಹೋಗ್ತಾರೆ. ಆನಂತರ ಏನು ಮಳೆ ನಿಲ್ತದೆ, ಭೂಕುಸಿತ ಆಗ್ತದೆ, ಮಳೆ ನಿಲ್ಲುತ್ತೆ. ಮಳೆ ನಿಂತ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದು ಇಲ್ಲಿ ತನಕ ಯಾರಿಗೂ ಕೂಡ, ನಮ್ಗೆ ಸ್ಥಳೀಯರಿಗೆ ಮಾಹಿತಿ ಇಲ್ಲ. ಹಾಗೆ ಮತ್ತೇನಂತ ಹೇಳಿದ್ರೆ, ಇಲ್ಲಿ ಸುತ್ತಲೂ ಕೂಡ ನಗರ ಹೋಬಳಿ, ಇಡೀ ನಗರ ಹೋಬಳಿ ಏನಿದೆ ಒಂದು ನಡುಗುಡ್ಡೆ ಥರ ಆಗಿದೆ. 2 ಡ್ಯಾಮ್ಗಳು ನಗರ ಹೋಬಳಿಯಲ್ಲೇ ಇದೆ. ಮತ್ತು ಅದ್ರ ಜೊತೆಗೆ ಲಿಂಗನಮಕ್ಕಿ, ಏನು ದೊಡ್ಡದಾದಂಥ ಲಿಂಗನಮಕ್ಕಿ ಜಲಾಶಯದ ಬಹುತೇಕ ನೀರು ಇಲ್ಲೇ ಸಂಗ್ರಹ ಆಗ್ತದೆ ನಗರದಲ್ಲಿ. ಅದು ಕೂಡ ಈ ಭೂಕುಸಿತಕ್ಕೆ ಕಾರಣ ಇರ್ಬೋದು ಅನ್ನೋದು ನಮ್ಮದೊಂದು ಸಂಶಯ. ಆ ಬಗ್ಗೆನೂ ಕೂಡ ಒಂದು ತಜ್ಞರ ಸಮಿತಿಯನ್ನು ಸರ್ಕಾರ ನೇಮಿಸಿ ಆ ಕುರಿತಂತೂ ಯೋಚನೆ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಮತ್ತು ಇಲ್ಲೇನು ಇವತ್ತು ಭೂಕುಸಿತ ಇವ್ರಿಗೆ ಹೇಳ್ದಂಗೆ ರಸ್ತೆ ಮೂಲಭೂತ ಸೌಕರ್ಯದ ಸಂಪೂರ್ಣ ಕಡಿತ ಆಗಿದೆ. ಆ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಹಾಗೆ ಕೆಳಗಡೆ ಈಗಾಗಲೇ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಎಲೆ ಚುಕ್ಕ ರೋಗದಿಂದ ಅರ್ಧ ಭಾಗ ರೈತರು ಸಂಪೂರ್ಣವಾಗಿ ನಶಿಸಿ ಹೋಗಿದ್ರು. ಅದರ ನಡುವೆ ಈ ಭೂಕುಸಿತದಿಂದ ಈ ಭಾಗದಲ್ಲಿ ಒಂದು 30-40 ಎಕರೆ ಜಮೀನು ಸಂಪೂರ್ಣವಾಗಿ ಅಡಿಕೆ ತೋಟ ಮುಂದಿನ ದಿನ ಈಗ ಸಂಪೂರ್ಣ ಹಳ್ಳ ಕಟ್ಟಾಗಿ
ನೀರು ತೋಟದಲ್ಲಿದೆ, ಕೊಳೆ ರೋಗ ಬರುತ್ತದೆ, ಮತ್ತು ಫಸಲು ಬರೋದಿಲ್ಲ, ತೋಟ ಹೋಗ್ತದೆ. ಈ ರೀತಿ ಆದಂಥ ಸಂದರ್ಭದಲ್ಲಿ ಆ ರೈತರಿಗೂ ಎಲ್ರಿಗೂ ಕೂಡ ಪರಿಹಾರ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಈ ವಿಚಾರವಾಗಿ ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ ವಿಚಾರವಾಗಿ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಬೇಕು ಅಂತೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಒಂದೆಡೆ ಈ ಸ್ಥಳೀಯರ ಮಾತು ಇದಾಗಿದ್ರೆ ನೋಡ್ಬೋದು, ಈ ಭಾಗದಲ್ಲಿ ರಸ್ತೆ ಕುಸಿತಿರೋದ್ರಿಂದ ಏನಾದರೂ ಅವರು ಸಂಪರ್ಕವನ್ನ ಈ ಭಾಗದಲ್ಲಿ ಈ ಬೆಟ್ಟ ಇದೆ, ಈ ಗುಡ್ಡವನ್ನ ಏರಿ ಆ ಭಾಗದಲ್ಲಿ ಒಂದು ರಸ್ತೆಯನ್ನ ಕಿರಿದಾದ ಕಾಲ್ದಾರಿಯನ್ನ ಮಾಡ್ಕೊಂಡಿರುವಂಥದ್ದು, ಈ ರೀತಿಯ ಭಯಾನಕ ಸ್ಥಿತಿ ಇಲ್ಲಿ ಆವರಿಸಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಕೂಡಲೇ ಒಂದೆಡೆ ಅವರು ಬದುಕನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದರೆ, ಮತ್ತೊಂದೆಡೆ ಅವರಿಗೆ ಪ್ರತಿನಿತ್ಯವೂ ಅಂದರೆ ದಿನದಿಂದ ದಿನಕ್ಕೆ ಭೂಕುಸಿತ ಹೆಚ್ಚಾಗ್ತಾ ಇದೆ. ಒಂದು ಅಡಿಯಿಂದ ಶುರುವಾದ ಭೂಕುಸಿತ ಇವತ್ತು ಸುಮಾರು 50 ಅಡಿ ಆಳದವರೆಗೆ ಭೂಕುಸಿತವಾಗಿರುವಂಥದ್ದು. 400ರಿಂದ 500 ಮೀಟರ್ ಅಷ್ಟು ಉದ್ದ ಭೂಕುಸಿತ ಆಗಿದೆ. ಬದುಕಿಗೆ ಆಧಾರವಾಗಿದ್ದಂಥ ಅಡಿಕೆ ತೋಟಗಳು ಕಳೆದುಕೊಳ್ಳುವ ಆತಂಕ ಒಂದೆಡೆ ಇದೆ. ಮತ್ತೊಂದೆಡೆ 40-50 ವರ್ಷಗಳಿಂದ ಬದುಕನ್ನು ಕೊಟ್ಟಂಥದ್ದು, ಬದುಕಿಗೆ ಆಸರೆ ಆಗಿದ್ದಂಥ ಮನೆ ಕಳೆದುಕೊಳ್ಳುವಂಥ ಆತಂಕದಲ್ಲಿ ಇಲ್ಲಿನ ಸ್ಥಳೀಯರಿದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಅವರ ನೆರವಿಗೆ ಧಾವಿಸಬೇಕು. ಮಲೆನಾಡಲ್ಲಿ ಈ ಧರೆ ಕುಸಿತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಬೇಕನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಭಾಗದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಹೀಗೆ ಈಗಾಗಲೇ ಜಿಲ್ಲಾಡಳಿತ ಸಹ ಸುಮಾರು 300 ಹಾಟ್ಸ್ಪಾಟ್ಗಳನ್ನು ಗುರುತಿಸಿರುವಂಥದ್ದು. ಜೊತೆಗೆ ಈ ವರ್ಷ ಏನು ಮಳೆಗಾಲದ ಆರಂಭದಲ್ಲೇ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅರಮನೆಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ರಾಹ್ಮಣವಾಡದ ಕುಂದಗಲ್ನಲ್ಲಿ ಭಾರೀ ಪ್ರಮಾಣದ ಧರೆ ಕುಸಿದಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಸುಮಾರು 50 ಅಡಿ ಆಳದಷ್ಟು ಧರೆ ಕುಸಿದಿದೆ. ಇಲ್ಲಿನ ಭೀಕರತೆ ಇಲ್ಲಿ ಕುಸಿದಿರುವಂಥ ಧರೆಯಿಂದನೇ ನಿಮಗೆ ಗೊತ್ತಾಗುತ್ತೆ. ಸುಮಾರು ಸುತ್ತಲೂ ಇರುವಂಥದ್ದು ಹಚ್ಚ ಹಸಿರಿನ ವಾತಾವರಣ ಇದೆ, ಅಡಿಕೆ ತೋಟಗಳಿದೆ, ಮನೆ ಇದೆ. ಆದರೆ ಇಲ್ಲಿ ಸಂಪರ್ಕವಾಗಿದ್ದಂಥ ರಸ್ತೆ ಸಂಪೂರ್ಣವಾಗಿ ಕಡಿತಗೊಂಡಿರುವಂಥದ್ದು. ಸುಮಾರು 50 ಅಡಿಯಷ್ಟು ಆಳಕ್ಕೆ ಭೂಮಿ ಕುಸಿದಿದೆ. ಸುಮಾರು 300ರಿಂದ 400 ಮೀಟರ್ ಉದ್ದದವರೆಗೆ ಈ ಭೂಮಿ ಕುಸಿತಿರೋದ್ರಿಂದ ಇಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ಜನರಿಗೆ ಈಗಾಗಲೇ ಆತಂಕ ಶುರುವಾಗಿದೆ. ಹೇಗೆ ಬದುಕನ್ನು ಸಾಗಿಸೋದಂತ ಹೇಳಿ ಪ್ರಶ್ನೆ ಉದ್ಭವವಾಗಿರುವಂಥದ್ದು. ಜೊತೆಗೆ ಅಡಿಕೆ ತೋಟಗಳು ಸಹ ಕಳೆದುಕೊಳ್ಳುವ ಆತಂಕದಲ್ಲಿ ಇಲ್ಲಿನ ಜನರು ಇದ್ದಾರೆ, ಸ್ಥಳೀಯರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ, ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಯಾವತ್ತಿಂದ ಆಗ್ತಿರೋದು ಏನು? ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ಆಗ್ತವೆ, ಆದರೆ ಸರ್ಕಾರಗಳು ಬಂದು ಏನಾದ್ರು ಭರವಸೆ ಕೊಡ್ತಾವ ಏನು ಅಂತೇಳಿ? ಕಳೆದ ವರ್ಷ ಕುಸಿತ ಸ್ಟಾರ್ಟ್ ಆಗಿತ್ತು. ಕಳೆದ ವರ್ಷ ಒಂದು 3 ಅಡಿ ಕುಸಿತಿತ್ತು. ನಾವೇ ಆ ರಸ್ತೆಯನ್ನು ಪುನರ್ ನಿರ್ಮಾಣ ಮಾಡ್ಕೊಂಡಿದ್ವಿ. ನಾವು ಯಾವ ಸಹಾಯಧನ ಏನು ತಗೊಂಡಿರಲಿಲ್ಲ. ಆದರೆ ಈ ವರ್ಷ ಬೇಗ ಮಳೆ ಸ್ಟಾರ್ಟ್ ಆಗಿದ್ದರಿಂದ ಬೇಗ ಕುಸಿತ ಸ್ಟಾರ್ಟ್ ಆಗಿದೆ. ಮೇ ತಿಂಗಳಲ್ಲೇ ಕುಸಿತ ಶುರುವಾಗಿದೆ. ಜೂನಲ್ಲಿ ಬರ್ತಾ ಬರ್ತಾ ಈಗ ನೀವು ನೋಡಿದಾಗೆ ಸುಮಾರು ಒಂದು 30-40 ಅಡಿ ಮೇಲೆ ಕುಸಿದಿದೆ. ನಮಗೆ ಮೂಲ ಸಂಪರ್ಕ ರಸ್ತೆ ಹೋಯಿತು. ಕೆಳಗಡೆ ಈ ರಸ್ತೆ ಗುಡ್ಡ ಕುಸಿದ್ರಿಂದ ಕೆಳಗೆ ಹಳ್ಳ ಬಂದಾಗಿ ಇಡೀ ಕೋಗಿನ ಮೇಲೆ ನೀರು ಹೋಗ್ತಾ ಇದೆ. ಸುಮಾರು ಈಗ ಒಂದು 10 ಎಕರೆ ಅಡಿಕೆ ತೋಟದ ಮೇಲೆ ನೀರು ಹೋಗ್ತಾ ಇದೆ. ತೋಟದಲ್ಲಿ ಒಂದು 3 ಅಡಿ ನೀರು ನಿಂತುಬಿಟ್ಟಿದೆ ಈಗಾಗಲೇ. ಹಾಗಾಗಿ ಮೂಲ ಸಂಪರ್ಕ ರಸ್ತೆನೂ ಹೋಯಿತು, ಜೊತೆಗೆ ಅಡಿಕೆನೂ ನಮಗೆ ಜೀವನೋಪಾಯಕ್ಕಿದ್ದಂಥ ಅಡಿಕೆನೂ ಹೋಯಿತು. ಈಗ ಕೆಳಗಡೆ ನೀರು ನಿಂತಿದೆ, ಮೇಲೆ ಮಳೆ ಬರ್ತಿದೆ, ಅಡಿಕೆ ಕೊಳೆ ಬಂದು ಏನೂ ಅಡಿಕೆ ಉಳಿಯಲ್ಲ. ಹಾಗಾಗಿ ನಮ್ಗೆ ಏನಾದ್ರು ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಮೇಡಮ್, ಪ್ರತಿ ವರ್ಷವೂ ಈ ರೀತಿಯಲ್ಲಿ ಧರೆ ಕುಸಿತ ಇರುತ್ತೆ. ಒಂದೆಡೆ ಆತಂಕ, ಅಂದರೆ ಪಕ್ಕದಲ್ಲೇ ಮನೆ ಇದೆ, ಮನೆ ಪಕ್ಕದಲ್ಲೇ ಈ ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಧರೆ ಕುಸಿತ. ಹೇಗೆ? ತುಂಬ ಭಯ ಆಗುತ್ತೆ ಇಲ್ಲಿ ಇರೋಕ್ಕೆ. ನಮಗೆ ಮೊನ್ನೆ MLA ಎಲ್ಲ ಬಂದವರು ಮನೆ ಬಿಡಿ ಅಂತಂದರು. ನಾವು ಮನೆ ಬಿಟ್ಟು ಎಲ್ಲಿಗೆ ಹೋಗೋಣ, ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ಮೊನ್ನೆ ಇನ್ನೂ ನಾವು ಹೊಸನಗರದಲ್ಲಿ ಮನೆ ಮಾಡಿದ್ವಿ. ಒಂದು 10 ದಿನ ಆಯಿತು ಖಾಲಿ ಮಾಡ್ಕೊಂಡು ಇಲ್ಲಿ ಬಂದು. ಮತ್ತೆ ಬೇರೆ ಕಡೆ ಹೋಗೋದು ಅಂದರೆ ಸಮಸ್ಯೆನೇ ಆಗುತ್ತೆ ಇಲ್ಲಿ. ಅಂದರೆ ಮೇಡಮ್, ಒಂದು ಕಡೆ ಈ ರೀತಿ ಧರೆ ಕುಸಿತ, ಮತ್ತೊಂದೆಡೆ ಬದುಕಿಗೆ ಆಧಾರವಾಗಿದ್ದಂಥ ಅಡಿಕೆ ಬೆಳೆ ಹಾನಿ, ಒಂದು ತೋಟವೇ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ, ಮನೆಗಳೇ ನಾಶ ಆಗುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಬದುಕಿಗೆ ಆಧಾರ ಅಂತ ಅಡಿಕೆ ತೋಟನೇ ಹೋಗ್ತಿದೆ. ಏಕೆಂದರೆ ತುಂಬ ಮಳೆ ಇರೋದ್ರಿಂದ ಕೊಳೆ ರೋಗನೂ ಬರುತ್ತೆ. ಆಮೇಲೆ ಎಲೆ ಚುಕ್ಕಿ ರೋಗ ಇದೆ ಇಲ್ಲಿ. ಆಮೇಲೆ ಬುಡದಲ್ಲಿ ನೀರು ನಿಲ್ತಾ ಇದೆ, ಹಳ್ಳದ ನೀರು ಪೂರ ತೋಟದ ಮೇಲೆ ಹೋಗ್ತಾ ಇದೆ. ಭಯ ಆಗ್ತಿದೆ ಮೇಡಮ್. ಹೌದು, ತುಂಬ ಭಯ ಆಗುತ್ತೆ. ರಾತ್ರಿ ಎಲ್ಲ ತುಂಬಾ ಭಯ ಆಗುತ್ತೆ ಇಲ್ಲಿ. ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಸರ್, ಏನು ಹೇಳ್ತೀರಿ ಅಂತ ಹೇಳಿ? ಇಲ್ಲ, ಇದು ಗುಡ್ಡ ಕುಸಿತ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಲೆನಾಡು. ಕಳೆದ ಒಂದು 5-6 ವರ್ಷದಿಂದಂತೂ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ನೋಡ್ಬೋದು, ಹಿಂದೆ
ಕಂದ್ಲೆಕೊಪ್ಪ ಗುಡ್ಡ ಅಂತ ಹೇಳಿ ಅದು ಕುಸ್ತಿತ್ತು. ಆ ಕಳೆದ ವರ್ಷ ಸಾರದವ್ರ ಮನೆ ಅಂತೇಳಿ ಅಲ್ಲಿ ಕುಸಿತ ಕಂಡಿತ್ತು. ಈಗ ಇದು ಇಲ್ಲಂತೂ ಭಯಾನಕವಾಗಿ ಏನೋ ಒಂದು ಈ ಕುಂದಗಲ್ ಕುಸಿತ ಆಗಿದೆ, ಭೂಕುಸಿತ ಆಗಿದೆ. ನಿಜಕ್ಕೂ ಈ ಸರ್ಕಾರ ಈ ಬಗ್ಗೆ ಯಾವ ಕ್ರಮ ಕೈಗೊಂಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಭೂಕುಸಿತ ಆದಲ್ಲಿ ಬಂದು ನೋಡಿಕೊಂಡು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯವರು, ಕಂದಾಯ ಇಲಾಖೆಯವರು ಬಂದು ನೋಡ್ಕೊಂಡು ಹೋಗ್ತಾರೆ. ಆನಂತರ ಏನು ಮಳೆ ನಿಲ್ತದೆ, ಭೂಕುಸಿತ ಆಗ್ತದೆ, ಮಳೆ ನಿಲ್ಲುತ್ತೆ. ಮಳೆ ನಿಂತ ಮೇಲೆ ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದು ಇಲ್ಲಿ ತನಕ ಯಾರಿಗೂ ಕೂಡ ನಮ್ಗೆ ಸ್ಥಳೀಯರಿಗೆ ಮಾಹಿತಿ ಇಲ್ಲ. ಹಾಗೆ ಮತ್ತೇನಂತ ಹೇಳಿದ್ರೆ ಇಲ್ಲಿ ಸುತ್ತಲೂ ಕೂಡ ನಗರ ಹೋಬಳಿ, ಇಡೀ ನಗರ ಹೋಬಳಿ ಏನಿದೆ ಒಂದು ನಡುಗುಡ್ಡೆ ಥರ ಆಗಿದೆ. ಒಂದು 2 ಡ್ಯಾಮ್ಗಳು ನಗರ ಹೋಬಳಿಯಲ್ಲೇ ಇದೆ. ಮತ್ತು ಅದ್ರ ಜೊತೆಗೆ ಲಿಂಗನಮಕ್ಕಿ ಏನು ದೊಡ್ಡದಾದಂಥ ಲಿಂಗನಮಕ್ಕಿ ಜಲಾಶಯದ ಬಹುತೇಕ ನೀರು ಇಲ್ಲೇ ಸಂಗ್ರಹ ಆಗ್ತದೆ ನಗರದಲ್ಲಿ. ಅದು ಕೂಡ ಈ ಭೂಕುಸಿತಕ್ಕೆ ಕಾರಣ ಇರ್ಬೋದು ಅನ್ನೋದು ನಮ್ಮದೊಂದು ಸಂಶಯ. ಆ ಬಗ್ಗೆನೂ ಕೂಡ ಒಂದು ತಜ್ಞರ ಸಮಿತಿಯನ್ನು ಸರ್ಕಾರ ನೇಮಿಸಿ ಅದರ ಆ ಕುರಿತಂತೂ ಯೋಚನೆ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಮತ್ತು ಇಲ್ಲೇನು ಇವತ್ತು ಭೂಕುಸಿತ ಇವ್ರಿಗೆ ಹೇಳ್ದಂಗೆ ರಸ್ತೆ ಮೂಲಭೂತ ಸೌಕರ್ಯದ ಸಂಪೂರ್ಣ ಕಡಿತ ಆಗಿದೆ. ಆ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಹಾಗೆ ಕೆಳಗಡೆ ಈಗಾಗಲೇ ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಎಲೆ ಚುಕ್ಕ ರೋಗದಿಂದ ಅರ್ಧ ಭಾಗ ರೈತರು ಸಂಪೂರ್ಣವಾಗಿ ನಶಿಸಿ ಹೋಗಿದ್ರು. ಅದ್ರ ನಡುವೆ ಈ ಭೂಕುಸಿತದಿಂದ ಈ ಭಾಗದಲ್ಲಿ ಒಂದು 30-40 ಎಕರೆ ಜಮೀನು ಸಂಪೂರ್ಣವಾಗಿ ಅಡಿಕೆ ತೋಟ, ಮುಂದಿನ ದಿನ ಈಗ ಸಂಪೂರ್ಣ ಹಳ್ಳ ಕಟ್ಟಾಗಿ ನೀರು ತೋಟದಲ್ಲಿದೆ. ಕೊಳೆ ರೋಗ ಬರುತ್ತದೆ, ಮತ್ತು ಫಸಲು ಬರೋದಿಲ್ಲ, ತೋಟ ಹೋಗ್ತದೆ. ಈ ರೀತಿ ಆದಂಥ ಸಂದರ್ಭದಲ್ಲಿ ಆ ರೈತರಿಗೂ ಎಲ್ರಿಗೂ ಕೂಡ ಪರಿಹಾರ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಈ ವಿಚಾರವಾಗಿ ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ ವಿಚಾರವಾಗಿ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಬೇಕು ಅಂತೇಳಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಒಂದೆಡೆ ಈ ಸ್ಥಳೀಯರ ಮಾತು ಇದಾಗಿದ್ರೆ ನೋಡ್ಬೋದು, ಈ ಭಾಗದಲ್ಲಿ ರಸ್ತೆ ಕುಸಿತಿರೋದ್ರಿಂದ ಏನಾದರೂ ಅವರು ಸಂಪರ್ಕವನ್ನು ಈ ಭಾಗದಲ್ಲಿ ಈ ಬೆಟ್ಟ ಇದೆ, ಈ ಗುಡ್ಡವನ್ನು ಏರಿ ಆ ಭಾಗದಲ್ಲಿ ಒಂದು ರಸ್ತೆಯನ್ನು ಕಿರಿದಾದ ಕಾಲ್ದಾರಿಯನ್ನು ಮಾಡಿಕೊಂಡಿರುವಂಥದ್ದು, ಈ ರೀತಿಯ ಭಯಾನಕ ಸ್ಥಿತಿ ಇಲ್ಲಿ ಆವರಿಸಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂಥ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಕೂಡಲೇ ಒಂದೆಡೆ ಅವರು ಬದುಕನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದರೆ, ಮತ್ತೊಂದೆಡೆ ಅವರಿಗೆ ಪ್ರತಿನಿತ್ಯವೂ ಅಂದರೆ ದಿನದಿಂದ ದಿನಕ್ಕೆ ಭೂಕುಸಿತ ಹೆಚ್ಚಾಗ್ತಾ ಇದೆ. ಒಂದು ಅಡಿಯಿಂದ ಶುರುವಾದ ಭೂಕುಸಿತ ಇವತ್ತು ಸುಮಾರು 50 ಅಡಿ ಆಳದವರೆಗೆ ಭೂಕುಸಿತವಾಗಿರುವಂಥದ್ದು. 400ರಿಂದ 500 ಮೀಟರ್ ಅಷ್ಟು ಉದ್ದ ಭೂಕುಸಿತ ಆಗಿದೆ. ಬದುಕಿಗೆ ಆಧಾರವಾಗಿದ್ದಂಥ ಅಡಿಕೆ ತೋಟಗಳು ಕಳೆದುಕೊಳ್ಳುವ ಆತಂಕ ಒಂದೆಡೆ ಇದೆ. ಮತ್ತೊಂದೆಡೆ 40-50 ವರ್ಷಗಳಿಂದ ಬದುಕನ್ನು ಕೊಟ್ಟಂಥದ್ದು, ಬದುಕಿಗೆ ಆಸರೆ ಆಗಿದ್ದಂಥ ಮನೆ ಕಳೆದುಕೊಳ್ಳುವಂಥ ಆತಂಕದಲ್ಲಿ ಇಲ್ಲಿನ ಸ್ಥಳೀಯರಿದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಅವರ ನೆರವಿಗೆ ಧಾವಿಸಬೇಕು. ಮಲೆನಾಡಲ್ಲಿ ಈ ಧರೆ ಕುಸಿತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಬೇಕನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.